ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಏನಿದು ಕ್ರಾಪ್ ಟಾಪನ್ನು ತೋರಿಸ್ತಿದ್ದಾರೆ ಅಂತ ನೋಡ್ತಾ ಇರಬಹುದು. ನಾನು ಇವತ್ತು ರೆಡಿಮೇಡ್ ಕ್ರಾಪ್ ಟಾಪ್ಗೆ ಹೇಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಜೊತೆಗೆ ಬಿಗಿನರ್ಸ್ ಆದ್ರೂ ಈಸಿಯಾಗಿ ವಿಡಿಯೋ ನೋಡಿದ ಮೇಲೆ ನೀವು ಕ್ರಾಪ್ ಟಾಪ್ಗಾಗಬಹುದು ಅಥವಾ ಚೂಡಿದಾರ್ ಟಾಪ್ಗಾಗಬಹುದು, ಯಾವುದೇ ರೆಡಿಮೇಡ್ ಟಾಪ್ಗಾದ್ರೂ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೋದು. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ. ಹಾಗಿದ್ರೆ ಬನ್ನಿ. ಈಗ ನೋಡಿ, ಈಗ ಉಲ್ಟಾ ಸೀದಾನ ನೋಡಿಕೊಂಡು ಉಲ್ಟಾ ಇರೋ ಕಡೆಗೆ ನಾವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಏನು ಮಾಡಬೇಕು, ಈ ವಿಡಿಯೋದಲ್ಲಿ ನಿಮಗೆ ತುಂಬ ಮೋಟಿವೇಶನಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮನೆಯಲ್ಲಿ ಮಿಷನ್ ಇದ್ರೂ ನಮಗೆ ಕಟಿಂಗ್ ಬರಲ್ಲ ಅನ್ನೋ ಒಂದು ಕಾರಣದಿಂದ ಏನಾಗುತ್ತೆ, ಕಟಿಂಗ್ ಬರಲ್ಲ ಅಂತ ಅಂದ್ಕೊಂಡು ಕಾಲ ತಳ್ತಾ ಇರ್ತೀರ ಹೊರ್ತು ಅದರಲ್ಲಿ ಸ್ಟಿಚಿಂಗ್ ಮಾಡಿ ನಾವು ಸಂಪಾದನೆ ಮಾಡಬಹುದು ಅನ್ನೋ ಒಂದು ಯೋಚನೆಯೂ ಕೂಡ ಮಾಡಿರಲ್ಲ. ಅಂಥವರಿಗೆ ಈ ವಿಡಿಯೋನ ತೋರಿಸ್ತಿದ್ದೀನಿ. ಯಾಕೆ ಅಂತಂದರೆ ಇವತ್ತು ಟ್ರೆಂಡ್ ಇದೆಯಲ್ಲ, ಆದಷ್ಟು ರೆಡಿಮೇಡ್ ಬಟ್ಟೆಯನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಆಲ್ಟ್ರೇಷನ್ ಅನ್ನೋದು ತುಂಬಾ ಕಾಮನ್ ಅಂತಂದರೆ ತುಂಬ ಜಾಸ್ತಿ ಸಿಗುವಂಥದ್ದು. ಅದಕ್ಕೋಸ್ಕರ ಇದನ್ನು ನಾವು ಕಟಿಂಗ್ ಬರಲ್ಲ ಅಂದರೂ ಪರವಾಗಿಲ್ಲ, ನಾವು ಯಾಕೆ ಸುಮ್ಮನೆ ನಾವು ಕ್ರಾಪ್ ಟಾಪ್ಗೆ ಸ್ಟಿಚ್ ಮಾಡಿ ಸ್ಲೀವ್ಸ್ ಹಾಕ್ತೀವಿ ಅಂದರೆ 50 ರೂಪಾಯಿಂದ 75 ರೂಪಾಯಿಯನ್ನು ಚಾರ್ಜ್ ಮಾಡ್ಬೋದು. ಹಂಗಿದ್ದಾಗ ಈಗಂತೂ ಗೌರಿ ಹಬ್ಬದ ಸೀಸನ್ ಬರ್ತಾ ಇದೆ, ವರಲಕ್ಷ್ಮಿ ಹಬ್ಬ ಬರ್ತಿದೆ, ಜೊತೆಗೆ ಗೌರಿ ಹಬ್ಬ ಬರ್ತಿದೆಯಲ್ಲ. ಈಗಂತೂ ನಮಗೆ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೆ ಟೈಮ್ ಇರಲ್ಲ. ಅದ್ರ ಜೊತೆಗೆ ಈ ಆಲ್ಟ್ರೇಷನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಬ್ಲೌಸನ್ನು ನಿಮಗೆ ಕೊಟ್ಟು ನಾವು ಆಲ್ಟ್ರೇಷನ್ನ ಹೊರಗಡೆ ಕೊಡೋಕ್ಕಾಗಲ್ಲ ಅಂಥೇಳಿ. ಹಾಗಾಗಿ ನಾವು ಎಷ್ಟೇ ಬ್ಯುಸಿ ಇದ್ರೂ ಆಲ್ಟ್ರೇಷನ್ನ ಮಾಡಿಕೊಡ್ಲೇಬೇಕಾಗತ್ತೆ. ಈಗ ನೋಡಿ, ಈಗ ನಾನು ಮಾಡ್ತಿದ್ದೀನಲ್ಲ, ಆಗ ನನಗೊಂದು ವಿಷಯ ಹೊಳೀತು. ಏನಕ್ಕೆ ನಾವು ಈಗ ಮನೆಯಲ್ಲಿ ಮಿಷಿನ್ ಇದ್ದವರು ಯಾಕೆ ಸ್ಟಿಚ್ ಮಾಡಬಾರ್ದು ಅನ್ನೋ ಉದ್ದೇಶನ ಇಟ್ಕೊಂಡು ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ನೋಡಿ, ಡಬ್ಬಲ್ ಹೊಲಿಗೆನ ಹಾಕೋಬೇಕು, ಎಡ್ಜಲ್ಲಿ ಒಂದು ಹೊಲಿಗೆನ ಹಾಕ್ಕೊಳ್ಳೋದು. ಇದಿಷ್ಟನ್ನು ಎರಡನ್ನೂ ರೆಡಿ ಮಾಡ್ಕೊಂಡ್ಮೇಲೆ ನಾವು ಸ್ಲೀವ್ಸನ್ನು ಯಾವ ರೀತಿ ಅದನ್ನು ಓಪನ್ ಮಾಡ್ಕೋಬೇಕು, ತುಂಬಾ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ನೀವು ತುಂಬಾ ಪೂರ್ತಿ ನೋಡಿದ್ರೆ ವಿಡಿಯೋನ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂದರೆ ಈಗ ನಾನು ಹೇಳ್ದಂಗೆ, ಈಗ ಒಂದು ಸೀರೆಗೆ ಫಾಲ್ ಹಾಕುವಂಥದ್ದು ಇರಬಹುದು, ನೀವು ಮಿಷಿನ್ ಇದ್ದು ಮಾಡುವಂಥ ಕೆಲಸ. ನೋಡಿ, ಈ ಡಿಸೈನ್ ಬಂದಿದೆ, ಅಲ್ಲಿ ಕಟ್ಬೀಡ್ ವರ್ಕ್ ಎಲ್ಲ ಇದೆ. ಈ ವರ್ಕಲ್ಲಿ ಸ್ಟಿಚ್ ಮಾಡುವಾಗ ಸ್ವಲ್ಪ ಜೋಪಾನಾಗಿ ಮಾಡಬೇಕು. ಏನಕ್ಕೆ ಅಂದರೆ ಸೂಜಿ ಹೋಗಿ ಆ ಕಟ್ಬೀಡಿಗೆ ಏನಾದ್ರು ಬಿದ್ದರೆ ಸೂಜಿ ಒಡೆದೋಗೋ ಚಾನ್ಸಸ್ ಜಾಸ್ತಿ. ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇನ್ನೊಂದು ಕಡೆಯೂ ಇದೇ ರೀತಿ ನಾನು ಸ್ಟಿಚ್ಚನ್ನು ಮಾಡ್ಕೋತಿದ್ದೀನಿ. ಹಂಗಿದ್ದಾಗ ಅದೆಷ್ಟು ಸ್ಟಿಚ್ ಆಗೋದವರೆಗೂ ನಾನು ಈ ವಿಷಯ ಏನು ಹೇಳ್ತಿದ್ದೆ, ಈಗ ಒಂದು ಫಾಲ್ ಹಾಕೋದಾಗ್ಬೋದು. ಈಗ ನಾನು ಹೇಳ್ದಂಗೆ ಈಗ ಹಬ್ಬದ ಸೀಸನ್ಗಳಲ್ಲೆಲ್ಲ ಹೆಣ್ಮಕ್ಳು, ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳ ಹಬ್ಬ ಅಂತಲೇ, ಈಗ ಒಂದಷ್ಟು ಏಜ್ ಅವರು ಸ್ಯಾರಿ ಹಾಕುವಂಥವರೆಲ್ಲ ಸ್ಯಾರಿ ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ, ಈಗ ರೆಡಿಮೇಡ್ ಡ್ರೆಸ್, ಈಗ ಒಂದು ಚೂಡಿದಾರನ್ನು ಹೊಲಿಸ್ಬೇಕು ಅಂದರೆ ಅಷ್ಟು ಚೂಡಿದಾರ್ಗೆ ಹಾಕುವಷ್ಟು ಬಂಡವಾಳನೇ ನಾವು ಇದಕ್ಕೆ ಸ್ಟಿಚಿಂಗಿಗೂ ಕೊಡಬೇಕಾಗತ್ತೆ ಅಂತೇಳಿ ಏನು ಮಾಡ್ತಾರೆ, ರೆಡಿಮೇಡ್ ಚೂಡಿದಾರ್ ಟಾಪ್ ಆಗಬಹುದು ಅಥವಾ ಸೆಟ್ ಆಗಬಹುದು ತಗೊಳ್ಳುವಂಥದ್ದು. ಹಾಗಾಗಿ ಏನು ಮಾಡಬೇಕು, ಇಂಥ ಟೈಮಲ್ಲಿ ತುಂಬಾ ಆಲ್ಟ್ರೇಷನ್ ಕೆಲಸ ಬರುತ್ತೆ. ಹಾಗಾಗಿ ಈಗ ನಾವು ಟೈಲರ್ಗಳೆಲ್ಲ ಈ ಟೈಮಲ್ಲಿ ಏನಂದರೆ ತುಂಬಾ ಬ್ಯುಸಿ ಇರ್ತಾರೆ. ಇಂಥ ಟೈಮಲ್ಲಿ ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡ್ರೆ, ಆಯಿತು ನಾವು ಸ್ಟಿಚಿಂಗ್ ಮಾಡ್ತಿದ್ದೀವಿ, ನಾವು ಹಿಂಗೆ ಆಲ್ಟ್ರೇಷನ್ ಕೆಲಸ ಎಲ್ಲ ಮಾಡ್ತೀವಿ ಅಂತ ಒಂದಷ್ಟು ಜನಕ್ಕೆ ನೀವು ತಲುಪೋ ಹಾಗೆ ನೋಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಆದಾಯನ ಮಾಡ್ಕೋಬಹುದು. ಒಂದು ದಿನಕ್ಕೆ ಇಲ್ಲ ಅಂದರೂ 500ರಿಂದ 1000 ರೂಪಾಯಿ ಸಂಪಾದನೆಯನ್ನು ಮಾಡಬಹುದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಈ ಕೆಲಸದಿಂದ ದುಡ್ಡನ್ನು ನೀವು ದುಡಿಬಹುದು. ಹಾಗಿದ್ರೆ ಯಾಕೆ ನೀವು ಸುಮ್ಮನೆ ಯಾಕೆ ಕೂರಬೇಕಲ್ವ? ಒಂದು ದಿನಕ್ಕೆ 1000 ರೂಪಾಯಿ, ಕಡಿಮೆ ಅಂದರೆ 1000 ರೂಪಾಯಿ ಅಂದರೆ ಒಂದು 10 ಡ್ರೆಸ್ಗೆ ನೀವು ಆಲ್ಟ್ರೇಷನ್ ಮಾಡಿದ್ರೆ ಆಯಿತು. ಬರೀ ಡ್ರೆಸ್ಸೇ ಅಂತಲ್ಲ, ಒಂದು ಬೆಡ್ಶೀಟ್ ಸ್ಟಿಚ್ ಮಾಡುವಂಥದ್ದು ಆಗಬಹುದು, ಮತ್ತು ಒಂದು ಸ್ಲೀವ್ಸು ಬಿಗಿಯಾಗಿದೆ, ಟಕ್ಸ್ ಹಾಕಬೇಕು, ಟಕ್ಸ್ ಹಾಕುವಂಥದ್ದು, ಲೂಸ್ ಆಗಿರೋ ಟಕ್ಸು ಬಿಗಿಯಾಗಿದ್ದರೆ ಅದನ್ನು ಸರಿ ಮಾಡಿ ಹೊಲಿಗೆಯನ್ನು ಹಾಕ್ಕೊಡುವಂಥದ್ದು, ಇವೆಲ್ಲ ಆಲ್ಟ್ರೇಷನ್ ಬರುತ್ತೆ. ಜೊತೆಗೆ ಎಲ್ಲದಕ್ಕೂ ನಮಗೆ ಕಟಿಂಗ್ ಬರಲೇಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಬೇಸಿಕ್ ನಿಮಗೆ ಗೊತ್ತಿದ್ದರೆ ಸಾಕಾಗತ್ತೆ.
ಹಾಗಿದ್ರೆ ಈಗ ನೋಡಿ, ಈಗ ಇದು ಸ್ಟಿಚ್ ಆಗಿದೆ. ಈ ಸ್ಟಿಚ್ ಆಗಿರುವಂತಹ ಟೈಮಲ್ಲಿ ನಾವು ಅದನ್ನು ಸ್ವಲ್ಪ ಓಪನ್ ಮಾಡ್ಕೋಬೇಕು. 1 ಇಂಚಷ್ಟು ಅದನ್ನು ಓಪನ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ ನಾವು ಸ್ಟಿಚ್ ಮಾಡುವಾಗ ಡಿಸ್ಟರ್ಬೆನ್ಸ್ ಆಗಬಾರ್ದು. ನಮಗೆ ಸಲೀಸಾಗಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಆ ಹೊಲ್ಗೆನ ತೆಗೆದುಬಿಡೋಣ. 1 ಇಂಚಷ್ಟು ಅಷ್ಟೇ, ಜಾಸ್ತಿ ಬೇಡ. 1 ಇಂಚಷ್ಟು ತೆಗೆದ್ರೆ ಸಾಕಾಗತ್ತೆ ನೋಡಿ. ಇದಿಷ್ಟನ್ನು ಎರಡೂ ಕಡೆಯೂ ಈ ಕೆಲಸವನ್ನು ಮಾಡ್ಕೋಬಹುದು. ಈಗ ನಾವು ಒಂದು ತಿಂಗಳಿಗೆ ಒಂದು ದಿನಕ್ಕೆ 500 ರೂಪಾಯಿನೇ ಸಂಪಾದನೆ ಅಂತಂದ್ರೂ ಒಂದು ತಿಂಗಳಿಗೆ ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಪ್ರತಿದಿನ ನಮಗೆ ಅದು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಆಗಿರುವಂತಹ ಟೈಮ್ 1 ಗಂಟೆ 2 ಗಂಟೆ ಟೈಮನ್ನು ನಾವು ಸ್ಪೆಂಡ್ ಮಾಡಿದ್ರೆ ಒಂದು 500ರಿಂದ 1000 ರೂಪಾಯಿನ ಧಾರಾಳವಾಗಿ ಸಂಪಾದನೆ ಮಾಡಬಹುದು. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಇದು ಒಳ್ಳೆ ಟೈಮ್ ಅಂತ ನಾನು ಹೇಳ್ತೀನಿ. ಈ ಹಬ್ಬದ ಸೀಸನ್ನಲ್ಲಿ ನೀವು ಶುರು ಮಾಡಿಕೊಂಡ್ರೆ ತುಂಬ ಬಟ್ಟೆಗಳು ಬರುತ್ತೆ. ಜೊತೆಗೆ ಯಾವುದಾದ್ರೂ ಟೈಲರ್ಸ್ ಇರ್ತಾರೆ ನೋಡಿ, ಅವರಿಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ನಾವು ಸ್ಟಿಚ್ ಮಾಡ್ತೀವಿ ಅನ್ನೋದಾದರೆ ನೋಡಿ, ಕೆಳಗಡೆ ನೀವು ಸ್ಲೀವ್ಸನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾವು ಕ್ರಾಪ್ ಟಾಪನ್ನು ಇಟ್ಕೋಬೇಕು. ಸ್ಲೀವ್ಸ್ ಭಾಗನ ಅದನ್ನು ಇಟ್ಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೋತಾ ಮಧ್ಯ ಸೆಂಟರಲ್ಲಿ ಹೊಲಿಗೆ ಇರುತ್ತೆ ನೋಡಿ, ಆ ಹೊಲಿಗೆ ಮಧ್ಯ ಸೆಂಟರ್ ಅದನ್ನು ಮಡಚಿ ಅದ್ರ ಗೆರೆ ಇರುತ್ತೆ, ಅದು ಎರಡು ಒಂದೇ ಮ್ಯಾಚ್ ಆಗಿ ನೋಡಿ. ಈಗ ನಾನು ತೋರಿಸ್ತೀನಿ, ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಆ ಮಧ್ಯ ಗೆರೆ ಮತ್ತು ಮಧ್ಯೆ ಹಾಕಿರುವಂತಹ ಸ್ಟಿಚ್ಚು ಎರಡೂ ಒಂದೇ ಸೈಡ್ಗೆ ಬರಬೇಕು. ಇದಿಷ್ಟನ್ನು ನೀವು ತಿಳ್ಕೊಂಡ್ರೆ ಪರ್ಫೆಕ್ಟಾಗಿರುವಂತಹ ಸ್ಲೀವ್ಸನ್ನು ನೀವು ಸ್ಟಿಚ್ ಮಾಡ್ಕೋಬಹುದು. ತುಂಬಾ ಈಸಿಯಾಗಿ ಈ ಸ್ಟಿಚ್ಚನ್ನು ಮಾಡ್ಬೋದು ಫ್ರೆಂಡ್ಸ್. ಅದರಿಂದ ನೀವು ಈಗ ಒಳ್ಳೆ ಟೈಮ್ ಅಂತಲೇ ಹೇಳ್ತೀನಿ. ಈಗ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು. ಯಾಕೆ ಅಂದರೆ ಮಿಷಿನ್ ಇದ್ಮೇಲೆ ನೀವು ಒಂದು ಸ್ಲೀವ್ಸ್ ಹಾಕೋದನ್ನು ಕಲಿತೇ ಇರ್ತೀರ. ಇಲ್ಲ ಅಂದರೆ ನಾವು ವೀಡಿಯೋಸ್ಗಳಲ್ಲಿ ಹಾಕ್ತಾ ಇರ್ತೀವಿ, ನೋಡ್ಕೊಂಡ್ರೆ ಆಗತ್ತೆ. ಹಂಗಾಗಿ ನೀವಿದಿಷ್ಟನ್ನು ನೀಟಾಗಿ ಸ್ಟಿಚ್ ಮಾಡೋದನ್ನು ಕಲ್ತ್ಕೊಳ್ಳಿ. ಜೊತೆಗೆ ಪ್ರತಿಯೊಂದು ಆಲ್ಟ್ರೇಷನ್ ಆಗಬಹುದು. ಸ್ಟಿಚ್ ಒಂದೇ ಅಂತಲ್ಲ, ಯಾವುದೇ ಒಂದು ಸ್ಯಾರಿಗೆ ಫಾಲ್ ಹಾಕುವಂಥದ್ದಾಗ್ಬೋದು. ಅದು ನಾನು ಸುಮಾರು ವೀಡಿಯೋಸನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಲ್ಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಒಂದು ಹೇಳ್ದಾಗೆ ಅದರ ಮುಂದಕ್ಕೆ ನಾವು ಹಂತವಾಗಿ ಒಂದು ಸಿಮ್ಮಿ ಹೊಲಿಯುವಂಥದ್ದಾಗಬಹುದು, ಒಂದು ಪೆಟಿಕೋಟ್ ಹೊಲಿಯುವಂಥದ್ದಾಗ್ಬೋದು, ಒಂದು ಚಿಕ್ಕ ಫ್ರಾಕ್ಸನ್ನು ಹೊಲಿಯುವಂಥದ್ದಾಗಬಹುದು. ಇದನ್ನೆಲ್ಲ ಸ್ಟೆಪ್ ವೈಸ್ ನೀವು ಫಸ್ಟು ಸಂಪಾದನೆ ಮಾಡ್ತೀವಿ ಅನ್ನುವಂಥ ಮನಸ್ಸನ್ನು ಮಾಡಿದ್ರೆ ನೆಕ್ಸ್ಟು ಅದು ಯಾವ್ಯಾವ ದಾರಿಯಲ್ಲಿ ನಾವು ಸಾಗಬಹುದು ಅನ್ನೋದನ್ನು ಅದೇ ತೋರಿಸ್ಕೊಡುತ್ತೆ. ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ನಾವು ಇಷ್ಟು ಸ್ಟಿಚ್ ಮಾಡಿದ್ರೆ ನಮ್ಗೆ ಇಷ್ಟು ಸಂಪಾದನೆ ಆಗ್ತಿದೆ, ನಾವ್ಯಾಕೆ ಮುಂದೆ ಇಷ್ಟಕ್ಕೆ ಸೀಮಿತ ಆಗಬೇಕು, ನಾವು ಮುಂದೇನೂ ಕಲಿಬಹುದಲ್ಲ ಅನ್ನುವಂಥದ್ದು ನಿಮಗೆ ಬರುತ್ತೆ. ಹಾಗಾಗಿ ನೀವು ಆದಷ್ಟು ಸುಮ್ಮನೆ ಕೂರೋ ಬದಲು ಚಿಕ್ಕ ಕೆಲಸ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ತುಂಬಾ ಇದರಲ್ಲಿ ಆರ್ಡರ್ಸ್ಗಳು ಬರುತ್ತೆ. ಯಾಕೆಂದರೆ ಹಬ್ಬದ ಸೀಸನಲ್ಲಿ ಎಲ್ಲ ಟೈಲರ್ಸು ಬ್ಯುಸಿ ಇರ್ತಾರೆ. ಅಂಥ ಟೈಮಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಟೈಲರ್ಸನ್ನು ಪರಿಚಯ ಮಾಡಿಕೊಂಡು, ಈಗಾಗಲೇ ನೀವು ಸ್ಟಿಚ್ ಮಾಡ್ತಿರ್ತೀರಲ್ಲ, ಆ ಟೈಲರ್ಸನ್ನು ಪರಿಚಯ ಮಾಡಿಕೊಂಡ್ರೆ ಆಯಿತು. ಹಿಂಗೆ ನಾನು ಆಲ್ಟ್ರೇಷನ್ ಮಾಡಿಕೊಡ್ತೀನಿ, ನಿಮ್ಗೆ ಬಂದ ಬಟ್ಟೆಯನ್ನು ನನಗೆ ಕೊಡಿಸಿ ಅಂತ ಕೇಳಿಕೊಂಡ್ರೆ, ಯಾಕೆಂದರೆ ಅವ್ರಿಗೆ ಬ್ಯುಸಿ ಇರುತ್ತೆ, ಸ್ಟಿಚ್ ಮಾಡೋ ಟೈಮ್ ಇರಲ್ಲ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಆ ಬಟ್ಟೆಯನ್ನು ಕೊಡ್ತಾರೆ. ಯಾಕೆಂದರೆ ನಾನು ಅದೇ ರೀತಿ ಮಾಡುವಂಥದ್ದು. ಇಲ್ಲಿ ನನಗೆ ಟೈಮ್ ಇಲ್ಲದೆ ಇರುವಂಥ ಟೈಮಲ್ಲಿ ನಾನು ಇದೇ ರೀತಿ ಸ್ಟಿಚ್ಚನ್ನು ಮಾಡಿಸಿಕೊಡ್ತೀನಿ. ಯಾಕೆಂದರೆ ಮಾಮೂಲಿ ಕಸ್ಟಮರ್ ಇರುವಾಗ ಅವರಿಗೆ ನಾವು ಹೊಲಿಯೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ, ಸ್ಟಿಚ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಹೇಳೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿಯಾಗಬೇಕಾದ್ರೆ ಇವೆಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ, ನಿಮಗೂ ಅನಿಸುತ್ತೆ ಯಾಕೆ ನಾವು ಮಾಡಬಾರ್ದು ಅಂತ. ಹಾಗಾಗಿ ಈಗ ನೋಡಿ, ಈ ಕಡೆ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದಾಗಿದೆ. ಆ್ಯಸ್ ಇಟ್ ಈಸ್ ಆ ಕಡೆ ಸ್ಲೀವ್ಸನ್ನು ಸೇಮ್ ಇದನ್ನು ಹೇಗೆ ಸ್ಟಿಚ್ ಮಾಡಿದ್ನೋ ಅದೇ ರೀತಿಯೇ ನಾನು ಅದನ್ನು ಸ್ಟಿಚ್ ಮಾಡ್ತಿದ್ದೀನಿ. ಒಂದು 5 ನಿಮಿಷದ ಕೆಲಸ ಫ್ರೆಂಡ್ಸ್. ಇದನ್ನು ನಾವು ಗಂಟೆಗಟ್ಟಲೆ ಮಾಡುವಂಥದ್ದು ಏನೇ ಇರಲ್ಲ ಆಲ್ಟ್ರೇಷನಲ್ಲಿ. ಈಗ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂದರೆ ಒಂದು 20 ನಿಮಿಷನಾದರೂ ಟೈಮ್ ಬೇಕಾಗತ್ತೆ. ಆದರೆ ಆಲ್ಟ್ರೇಷನಲ್ಲಿ ಆ ರೀತಿ ಅಲ್ಲ, ಒಂದು 5ರಿಂದ 10 ನಿಮಿಷದಲ್ಲಿ ನಾವು ಆಲ್ಟ್ರೇಷನ್ನೆಲ್ಲ ಮುಗಿಸ್ಕೋಬೋದು. ಹಾಗಾಗಿ ನೀವು ಫಸ್ಟು ಸ್ಟಾರ್ಟಿಂಗ್ ಲೆವೆಲಲ್ಲಿ ನೀವು ಆಲ್ಟ್ರೇಷನ್ನೇ ಶುರು ಮಾಡ್ಕೊಳ್ಳಿ. ಆಲ್ಟ್ರೇಷನ್ನಿಂದ ನೀವು ಮುಂದೆ ಕಲಿತಾ ಹೋಗ್ತಾ ಇದ್ದಂಗೆ ನಿಮಗೇನಾಗತ್ತೆ, ನಿಮಗೆ ಮುಂದೆ ಇನ್ನೂ ಹೆಚ್ಚು ಕಲಿಬೇಕು ಅನ್ನುವಂತಹ ಉತ್ಸಾಹ ನಮಗೆ ಬರುತ್ತೆ. ಹಾಗಾಗಿ ಆಗ ನಾವು ಮುಂದೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡುವಂತಹದ್ದು, ಒಂದು ಬ್ಲೌಸ್ ಕಟಿಂಗ್ ಮಾಡುವಂತಹದ್ದು, ಈ ರೀತಿ ಈಗೇನು ನಾವೆಲ್ಲ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಲ್ಲ ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೊತೀರ.
ಹಾಗಾಗಿ ನೀವು ಆದಷ್ಟು ಕೆಲಸವನ್ನು ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಬಾರ್ದು. ನಾವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸವನ್ನು ಮಾಡಿ ಮುಗಿಸ್ಲೇಬೇಕು. ಅದು ಹಠ ಇರಬೇಕು. ನಾವು ಇದನ್ನು ಕಲಿತೀವಿ ಎನ್ನುವಂತಹ ಹಠ ಇದ್ದರೆ ಖಂಡಿತವಾಗ್ಲೂ ಯಾವ ಕೆಲಸನೂ ಅಸಾಧ್ಯ ಇಲ್ಲ. ಅದಷ್ಟು ಕೆಲಸವನ್ನು ನಾವು ಮಾಡಿ ಮುಗಿಸ್ಬೋದು, ಜೊತೆಗೆ ಕಲಿಬಹುದು. ಹಾಗಾಗಿ ಈ ವಿಡಿಯೋ ನೋಡಿ ನೀವು ಒಂದಷ್ಟು ಜನ ಮೋಟಿವೇಶನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಇದರಲ್ಲಿ ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಆದಷ್ಟು ಈ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನೋಡಿ ಸ್ಲೀವ್ಸ್ಗೆ ನಾನು ಎಷ್ಟು ನೀಟಾಗಿ ಸ್ಲೀವ್ಸ್ ಲೂಸ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು, ಮತ್ತು ಕಂಕಳು ಭಾಗದಲ್ಲಿರುವಂತಹ ಎರಡು ಜಾಯಿಂಟ್ ಏನಿದೆಯಲ್ಲ ಆ ಜಾಯಿಂಟನ್ನು ನೀಟಾಗಿ ಇಟ್ಕೊಂಡು ಫಿಕ್ಸ್ ಮಾಡ್ತಾ ನಾವು ಸ್ಟಿಚ್ಚನ್ನು ಮಾಡಿಕೊಂಡು, ಮತ್ತು ಬಾಡಿ ಪಾರ್ಟ್ ಏನಿದೆಯಲ್ಲ ಅಲ್ಲಿ ನಮಗೆ ಎಷ್ಟು ಲೂಸ್ ಬೇಕೋ ಬಿಗಿಬೇಕಾ ನೋಡಿಕೊಂಡು ಅಲ್ಲಿ ಒಂದು ಟಕ್ಸನ್ನು ಹಾಕಬೇಕಾಗುತ್ತೆ. ಈ ರೀತಿ ಹಾಕುವಾಗ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈಗ ಕ್ರಾಪ್ ಟಾಪ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಬಂದಿದೆ ಅಂತ. ಈ ಕಡೆದು ಅಷ್ಟೇ ಎಷ್ಟು ಲೂಸನ್ನು ಬಿಟ್ಟಿದ್ದೆ ಒಂದು ಸ್ಲೀವ್ಸ್ಗೆ ಅಷ್ಟೇ ಮೆಜರ್ಮೆಂಟಲ್ಲಿ ಇನ್ನೊಂದು ಸ್ಲೀವ್ಸನ್ನು ಲೂಸ್ ಬಿಟ್ಟು ಅಲ್ಲಿಗೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಸ್ಟಮರ್ ಇಷ್ಟಪಟ್ಟರೆ ಒಂದು ಎರಡರಿಂದ 3 ಸ್ಟಿಚ್ಚನ್ನು ಹಾಕ್ಕೊಡ್ಬೇಕಾಗತ್ತೆ. ಇಲ್ಲಾಂದರೆ 2 ಸ್ಟಿಚ್ಚು ಸಾಕಾಗುತ್ತೆ. ನೋಡಿ 2ರಿಂದ 3 ಸ್ಟಿಚ್ಚು ಕೆಲವರು ಕೇಳ್ತಾರೆ ನಮ್ಗೆ ಅಷ್ಟು ಬೇಕು ಅಂತೇಳಿ. ಇಲ್ಲ ಅಂತಂದರೆ ಕೆಲವರು ಜಾಸ್ತಿ ಹೊಲಿಗೆನ ಹಾಕ್ಸೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಯಾವ ಕಸ್ಟಮರ್ ಈಗ 3 ಹೊಲಿಗೆ ಬೇಕು ಅಂದರೆ 3 ಹೊಲಿಗೆ ಹಾಕ್ಕೊಡ್ಲೇಬೇಕಾಗತ್ತೆ. ಇಲ್ಲ ಒಂದೇ ಹೊಲಿಗೆ ನಮಗೆ ಸಾಕು ಪಕ್ಕದಲ್ಲಿ ಅಂತ ಕೇಳುವಂಥವ್ರಿಗೆ ಒಂದೇ ಹೊಲಿಗೆ ಹಾಕ್ಕೊಟ್ರೆ ಆಗುತ್ತೆ. ಈಗ ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ. ಇದು ಹೇಗೆ ಬಂದಿದೆ ಅಂತ ಈಗ ನಾನು ತೋರಿಸ್ತೀನಿ ನಿಮಗೆ. ಈಗ ನೋಡ್ಬೋದು ಎಲ್ಲೂ ರಿಂಕಲ್ಸ್ ಇಲ್ಲದೆ ಇರೋ ಹಾಗೆ, ಎಲ್ಲೂ ಹಿಡ್ಕೊಂಡು ಬಿಡುತ್ತೆ ಕೆಲವಾಗ ಸರಿ ಹಿಡ್ಕೊಳ್ಳೋ ರೀತಿ ಸ್ಟಾರ್ಟಿಂಗಲ್ಲಿ ಆಗುವಂಥದ್ದು ಅದು ಆಗುತ್ತೆ. ಈಗ ನೋಡಿ ಎಲ್ಲೂ ಹಿಡ್ಕೊಳ್ದೇ ಇರೋ ಹಾಗೆ ಮತ್ತು ಎಲ್ಲೂ ರಿಂಕಲ್ಸ್ ಬರದೇ ಇರೋ ಹಾಗೆ ನಾವು ಸ್ಟಿಚ್ಚನ್ನು ಮಾಡಿದ್ದೀನಿ. ನೀವು ಈ ರೀತಿ ಮಾಡಿ ತುಂಬಾ ಈಸಿಯಾಗಿ ಒಂದು 5 ನಿಮಿಷದಲ್ಲೆಲ್ಲ ಇದನ್ನು ಮುಗಿಸ್ಕೋಬೋದು. ಹಾಗಿದ್ರೆ ಈಗ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.